8 9 10 11 12 13 14 15 ಸಣ್ಣದು ಬೇಡಿ 16 17 18 19 20 22 24 26 27 30 ಗಂಟೆ ಇದೆ. 30 ಗಂಟೆ ಇದೆ ಅದು 4 ತಿಂಗಳಿಗೆ ನೋಡಿ. ನಾನು ಹಿಂದೆ ನೋಡ್ತಾ ಇದ್ದೀರಾ, ಈ ಥರ ಬೆಳಿಬೇಕಂದ್ರೆ ಫಾಲೋ ಮಾಡಿ. ಇಲ್ಲ ನಿಮಗೆ ಗೊತ್ತಿರೋ ನನಗೆ ಹೇಳ್ಕೊಡಿ, ಇಲ್ಲ ನಾನು ಹೇಳ್ಕೊಡೋದನ್ನ ಫಾಲೋ ಮಾಡಿ. ಏನು ಸರ್? ಸರಿ. ಯಾಕಂದ್ರೆ 4 ತಿಂಗಳಿಗೆ ಈ ಥರ ತೋರಿಸ್ಲಿ ಅವ್ರು ಬೆಳೆದು. ಇವಾಗ ನಾವೇನು ಮ್ಯಾಜಿಕ್ ಮಾಡಿದ್ದೀರಾ ಇಲ್ಲಿ? ನಮ್ಮ ಕೆಮಿಕಲ್ ಹಾಕಿದ್ರು ಈ ಥರ ಬರೋಲ್ಲ 4 ತಿಂಗಳಿಗೆ. ಅಂಥದ್ದು ನಮ್ಮ ಜೀವಾಣುಗಳಲ್ಲಿ ಬಂದಿದೆ ಅಂದರೆ ಸಾಧ್ಯ ಇದೆ. ಜೈ ಗುರುಜಿ, ನಮಸ್ಕಾರ ವೀಕ್ಷಕರೇ. ಫಸ್ಟ್ ಅರ್ತ್ ಫೌಂಡೇಶನಿಂದ ಗಂಗಾಧರ್ ಮಾತಾಡ್ತಾ ಇರೋದು. ಇಲ್ಲಿ ನಮ್ಮದೇ ಜಮೀನಿಗೆ ಬಂದಿದ್ದೀವಿ. ಏಕೆಂತಂದರೆ ಕಬ್ಬಿನ ಬಗ್ಗೆ ಕೆಲವ್ರಿಗೆಲ್ಲ ಮಾಹಿತಿ ಪೂರ್ಣ ಸರಿಯಾಗಿ ಸಿಗ್ತಾನೆ, ಅವ್ರು ಇಷ್ಟ ಬಂದಂಗೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಸಂಪೂರ್ಣ ಸಾವಯವ ಅಥವಾ ನೈಸರ್ಗಿಕವಾಗಿ ಯಾವ ರೀತಿ ಬೆಳೆಯುವಂಥದ್ದನ್ನು ದಯವಿಟ್ಟು ಪೂರ್ಣ ವಿಡಿಯೋ ನೋಡಿ. ನಾವೇನು ಮಾಡ್ತೀವಿ ಅಂತ ಅಂದರೆ ಅರ್ಧ ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಲ್ವಾ ಸರ್, ಎಲ್ಲ ಅದೇ ರೀತಿ ಮಾಡ್ತಾ ಇರೋದು. ಯಾವ್ಯಾವ ರೀತಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಪ್ರತಿಯೊಂದು ಕೂಡ ಇಂಚಿಂಚು ಕೂಡ ಹೇಳ್ಕೊಡ್ತೀವಿ ಮಾಹಿತಿಗಾಗಿ. ಮತ್ತು ಲಿಂಕ್ ಇರ್ತದೆ, ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಚಾರ ಎಲ್ಲ ಗೊತ್ತಾಗುತ್ತೆ. ಮತ್ತು ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಗಂಗಾಧರ್ ಸರ್. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಸೊ ಗಂಗಾಧರ್ ಅವರೇ, ನಾನು 5 ವರ್ಷದಿಂದ ಇವಾಗ ಕೃಷಿಯಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು. ಇಲ್ಲಿ ಮೈಸೂರಿಗೆ ಬಂದು 5 ವರ್ಷ ಆಯಿತು. 5 ವರ್ಷದಿಂದ ಅಗ್ರಿಕಲ್ಚರಿಗೆ ಇಳಿದಿದ್ದು. 1 ವರ್ಷ ನಾವು ಫಸ್ಟು ಬಾಳೆ ಬೆಳೆದಿದ್ದು ನಾನು. ಹೌದು. ಸೊ ಬಾಳೆ 1 ವರ್ಷ ಮಾಡಾದ್ಮೇಲೆ ಕಂಪ್ಲೀಟ್ ಇವತ್ತಿನ ದಿನ ಕರ್ನಾಟಕದಲ್ಲಿ ಸಾವಿರಾರು ಜನ ನಮ್ಮ ಪದ್ಧತಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದು 11 ಎಕರೆ ನಿಮ್ದೇನೆ. ಸೊ ಇಬ್ರದ್ದು ನಿಮ್ಮ ಹತ್ರನೇ ಇವಾಗ ನಾವು 11 ಎಕರೆ ಒಂದು ಡೆಮೋ ಪ್ಲಾಟ್ ಮಾಡಬೇಕು ಅಂತ ಲೀಸಿಗೆ ಮಾಡಿಕೊಂಡು ಇವಾಗ ನಾವು ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ, ಕಬ್ಬು, ತರಕಾರಿ ಎಲ್ಲದನ್ನು 100% ನ್ಯಾಚುರಲ್ ಫಾರ್ಮಿಂಗ್, ಅಂದರೆ 1 ರೂಪಾಯಿ ಕೆಮಿಕಲ್ ಆಗದೆ ಬರೇ ನಮ್ಮ ಪದ್ಧತಿಲಿ ಬರೇ ನಾವು ಕೊಡೋ ಅಂಥ ಜೀವಾಣುಗಳಲ್ಲಿ ನಾವು ಬೆಳಿಬೋದು ಅಂತ 100% ಪ್ರೂವ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದಕ್ಕೆ ಮುಂಚೆ ನಾವು ತೊಗೊಳಕ್ಕೆ ಮುಂಚೆ ಕಂಟಿನ್ಯೂಸ್ ಆಗಿ ಕೇರಳದವ್ರು ಮಾಡಿದ್ರು ಎಲ್ಲ ಕೆಮಿಕಲಲ್ಲೇ ಮಾಡ್ತಾ ಇದ್ದಿದ್ದು. ಸಿಕ್ಕಾಬಟ್ಟೆ ಕೆಮಿಕಲ್ ಹಾಕಿ ಇಲ್ಲೇ ಅಲ್ಲ, ಎಲ್ಲ ಕಡೆ ನಿಮಗೆ ಗೊತ್ತು. ಬಾಳೆ ಆಗ್ಬೋದು, ಶುಂಠಿ ಆಗ್ಬೋದು, ತರಕಾರಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಇವತ್ತಿನ ದಿನ ಭೂಮಿ ಎಲ್ಲ ಹಾಳಾಗೋಗಿದೆ. ಸೊ ನಾವು ನಿಮ್ಮ ಭೂಮಿ ತಗೊಂಡು ಫಸ್ಟ್ ಮಾಡಿದ್ದೆ ಹಸಿರೆಲೆ ಗೊಬ್ಬರ. ಇವಾಗ ಎಲ್ಲರೂ ಏನು ಅನ್ಕೊಂತಾರೆ, ನಮ್ಮ ಸ್ವಂತ ಜಮೀನ್ ಇದ್ರೆ ಮಾತ್ರ ಹಸಿರೆಲೆ ಗೊಬ್ಬರ ಖರ್ಚು ಮಾಡ್ಬೇಕು ನಾವು. ಯಾರ್ದೋ ಜಮೀನಿಗೆ ನಾವ್ ಯಾಕೆ ಖರ್ಚು ಮಾಡೋದು? ನಾವ್ ಯಾಕೆ ಬೇರೆಯವ್ರ ಭೂಮಿ? ತುಂಬಾ ತಪ್ಪು ಮಾಹಿತಿ, ತುಂಬಾ ಇದು ಒಳ್ಳೆತನದಿಂದ ನಾವು ಮಾಡ್ಬೇಕಂದ್ರೆ ಒಳ್ಳೆ ಅಭಿಪ್ರಾಯ ಇರಬೇಕು. ನನ್ನ ಭೂಮಿ ತಾಯಿ ನಂದು, ಏನ್ ಸರ್, ಭೂಮಿ ತಾಯಿ ಅಂದ್ರೆ ನಂದು ಅನ್ನೋ ಒಂದು ಭಾವನೆ ಬರಬೇಕು. ಯಾರ್ದೋ ಜಮೀನು, ಇವಾಗ ನಾವೇನು ಗಂಗಾಧರ್ ಅವ್ರದ್ದು ಅಂತ ನಾವೇನು ಸೆಣಬ್ ಹಾಕ್ಲಿಲ್ಲ. ಎಲ್ಲೇ ಇದ್ರು ಇವ್ರ ಹತ್ರ ತಗೊಳ್ಳಿ, ಬೇರೆಯವ್ರ ಹತ್ರ ನಾನು ಲೀಸಿಗೆ ಮಾಡ್ಕೊಳ್ಳಿ, ಎಲ್ಲೇ ಮಾಡಿದ್ರು ಫಲ ಬರ್ಬೇಕಾಗಿರೋದು ನನಗೆ. ಯಾಕಂದ್ರೆ ನಾವು ಲಕ್ಷಾನ್ ಗಂಟ್ಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ರಿಟರ್ನ್ಸ್ ಬರ್ಬೇಕಾಗಿರೋದು ನನಗೆ. ಅಂದ್ರೆ ನಾವು ಒಂದು ಪದ್ಧತಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ. ಸೊ ಇವಾಗ ಸಾವಯವ ಮಾಡಬೇಕು ಅಂದ್ರೇನು, ಸಡನ್ ಆಗಿ ಕೆಮಿಕಲ್ ಇಂದ ಸಾವಯವ ಮಾಡಬೇಕು ಅಂತ ಸಡನ್ ಆಗಿ ನಾವು ಇಳಿದ್ಬಿಟ್ರೆ ಫೇಲ್ಯೂರ್ ಆಗೋದು ಗ್ಯಾರಂಟಿ. ಯಾಕೆ ಅಂದ್ರೆ ನಮ್ಮ ಫೌಂಡೇಶನ್ ಏನು ಅಂದ್ರೆ ಭೂಮಿನೇ ನಮ್ಮ ಫೌಂಡೇಶನ್. ಇದ್ರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ ಸರ್. ನಮ್ಮ ಜನಗಳು ಏನಪ್ಪಾ ಅಂದ್ರೆ ನಮ್ಮ ಭೂಮಿ ತಾಕತ್ತಾಗೈತೆ, ಆಗೈತೆ, ಈಗೈತೆ, ನಾನು ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಕೆಲವ್ರದ್ದು ಸಕ್ಸಸ್ ಆಗ್ಬೋದು ಸರ್. ಯಾಕೆಂದ್ರೆ ಅಂದ್ರೆ 20% ಸಕ್ಸಸ್ ಆಗ್ಬೋದು, ಆದ್ರೆ 80% ಅವ್ರು ಮಾಡೋರೆಲ್ಲ ನಾನು ಮಾಡ್ತೀನಿ ಅಂತ ಹೋದವರು ಫೇಲ್ ಆಗ್ತಾರೆ. ಮೊದಲು ನಮ್ಮ ಭೂಮಿ ಹೇಗಿದೆ ಅನ್ನುವಂಥದ್ದನ್ನ ಫಲವತ್ತತೆ ಭೂಮಿ ಮಾಡಿಕೊಂಡು ನೆಕ್ಸ್ಟ್ ನಾನು ಹೇಳೋದೇನು ಅಂದ್ರೆ ಭೂಮಿಯಲ್ಲಿ ಇರೋ ಅಂತ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂದ್ರೆ ಸಾವಯವ ಇಂಗಾಲ ಅಂತೀರಿ, ಅದು ತುಂಬಾ 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 ಇಂಪಾರ್ಟೆಂಟು. ನಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ. ನಾವು ಸಾಯಿಲ್ ಟೆಸ್ಟ್ ಆಗಲಿ ಕೆಮಿಕಲ್ ಫಾರ್ಮಿಂಗ್ ಪದ್ಧತಿ ನಾವು ಫಾಲೋ ಮಾಡಲ್ಲ. ನಮ್ದು ಏನು, ಭೂಮಿ ಹೆಂಗೆ ಇರಲಿ, ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಫಸ್ಟ್ 1 ಎಕರೆಗೆ 25 kg ಸೆಣಬು ಹಾಕ್ಬೇಕು. ಏನ್ ಸರ್, ನಾವೇ ಇಲ್ಲಿ ಸೆಣಬು ಡೈಂಚ ಕಂಪ್ಲೀಟ್ 300 kg ಮೇಲೆ ನಾವು ನಮ್ ಜನ ಅದು ಒಂದ್ ಮಾಡ್ತಾರೆ ಸರ್. 25 kg ಜಾಸ್ತಿ ಆಯ್ತದೆ ಅಂದ್ಬಿಟ್ಟು 10 ರಿಂದ 15 kg ಹಾಕ್ತಾರೆ, ಅಲ್ಲೂ ಕೂಡ ಫೇಲ್ ಆಗುತ್ತೆ. ಸೊ ನಾನು ಹೇಳೋದು 1 ಎಕರೆಗೆ 25 kg ಸೆಣಬೆ ಹಾಕಿ. ಸೆಣಬು ಮತ್ತೆ ಡಯಾಂಚ, ಎಲ್ಲ ಕಡೆ ಡಯಾಂಚ ಸಿಗಲ್ಲ, ಬಟ್ ಸಿಗ್ಲಿಲ್ಲ ಅಂತ ನೀವು ಬೇರೆ ಉರುಳಿ ಹಾಕ್ಬೇಡಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ಉರುಳಿ ಬೆಳೆಯೋದು ನಿಮಗೆ 1.5 ಅಡಿ, ಸೆಣಬು ಬೆಳೆಯೋದು ನಿಮಗೆ 6 ಅಡಿ, 5 ರಿಂದ 8 ಅಡಿ ಗಂಟಲು ಬರುತ್ತೆ. ಪ್ಲಸ್ ನಿಮಗೆ ಮ್ಯಾಕ್ಸಿಮಮ್ ನೈಟ್ರೋಜನ್ ಫಿಕ್ಸ್ ಮಾಡೋದು ಎಲ್ಲ ದ್ವಿದಳ ಧಾನ್ಯಲ್ಲಿ ಮ್ಯಾಕ್ಸಿಮಮ್ ನೈಟ್ರೋಜನ್ ಫಿಕ್ಸ್ ಮಾಡೋದು ಸೆಣಬು ಮತ್ತು ಡಯಾಂಚ ಮಾತ್ರ.
30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ, 30 ಟನ್ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಸೊ ಫಸ್ಟ್ ಸ್ಟೆಪ್ ಅದು. ಹೌದು. ಸೊ ಕಬ್ಬು ಬೆಳೆಗಾರರಿಗೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ದಿನ ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ರೇಟ್ ಇಲ್ಲ, ಸಿಕ್ಕಾಪಟ್ಟೆ ರೇಟ್ ಕಮ್ಮಿ ಇದೆ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಖಂಡಿತ ರೇಟ್ ಜಾಸ್ತಿ ಆಗಲೇಬೇಕು, ನಾನು ಖಂಡಿಸ್ತೀನಿ. ಸರ್ಕಾರ ರೇಟ್ ಕೊಡಲೇಬೇಕು ರೈತರಿಗೆ. ಬಟ್ ಇನ್ನೊಂದು ಕಡೆ ಒಂದು ಕೈಯಲ್ಲಿ ರೇಟ್ ಸಿಗಬೇಕು ಅಂದರೆ ಇನ್ನೊಂದು ಕೈಯಲ್ಲಿ ನಾನು ಹೇಳೋದು, ನಿಮ್ಗೆ ಇವಾಗ ಏನು ಇಳುವರಿ ಬರ್ತಾ ಇದೆ ಕಡಿಮೆ ಖರ್ಚು, ಅದೇ ನಾವು 50%, 100% ಜಾಸ್ತಿ ಅಂದರೆ 50 ಟನ್ ಬರ್ತಿದ್ರೆ ನಾನು 100 ಟನ್ ಗ್ಯಾರಂಟಿ ಕೊಡ್ತೀನಿ. ಹೌದು. ಸೊ ನಿಮಗೆ 100% ಇನ್ಕಮ್ ಜಾಸ್ತಿ ಆಯಿತು. 100 ರೂಪಾಯಿ ಬರೋ ಕಡೆ 200 ರೂಪಾಯಿ ಬರುತ್ತೆ ನಿಮಗೆ. ನಾವು ಹೇಳೋದ್ ರೀತಿ ಪದ್ಧತಿಲಿ ಮಾಡಿ. ಸೊ ಒಂದು ಕಡೆ ಸರ್ಕಾರ ರೇಟ್ ಜಾಸ್ತಿ ಮಾಡಲೇಬೇಕು, ಹೌದು, ನಾನು ಅದಕ್ಕೆ ಪಕ್ಕ ನಿಂತ್ಕೊತೀನಿ. ಬಟ್ ನಮ್ಮ ಕೈಯಲ್ಲಿ ಇರೋ ಅಂಥದ್ದು ತಕ್ಷಣಕ್ಕೆ ಮಾಡ್ಕೊಳೋಂಥದ್ದು ನಾವು ನನ್ನ ಪದ್ಧತಿಲಿ ಬೆಳೆದ್ರೆ ಡಬಲ್ ಅಂದರೆ 50 ಟನ್ ಬರೋದು 100% ಜಾಸ್ತಿ, 100 ಟನ್ ಗ್ಯಾರಂಟಿ ಕೊಡ್ತೀನಿ. ಯಾವಾಗ ಅಂದರೆ ನಮ್ಮ ಪದ್ಧತಿಲಿ ಮಾಡಬೇಕು. ಅಂದರೆ ಏನು, ನಾವು ಸಾವಯವ ಕನ್ವರ್ಟ್ ಮಾಡೋಕ್ಕೆ ನಾವೇನು 5 ವರ್ಷ ಮಾಡಬೇಕಾಗಿಲ್ಲ, 3 ವರ್ಷ ಕಾಯಬೇಕಾಗಿಲ್ಲ. ಇವಾಗ ತಾನೇ ಹೇಳ್ತಾ ಇದ್ದೀವಿ, 2025 ಮಳೆಗಾಲದಲ್ಲಿ ನಾವು ಸೆಣಬು ಹಾಕೊಂಡ್ರಿ, ಬರೀ 50 ದಿನ ಇಂದ 60 ದಿನ ನೀವು ಟೈಮ್ ಕೊಟ್ಟರೆ ಈ ಥರ ರಿಸಲ್ಟ್ ಬರುತ್ತೆ. ಹೌದು. ಯಾಕಂದರೆ ಅದು ನಮ್ಮ ಪದ್ಧತಿ, ನಮ್ಮ ಜೀವಾಣುಗಳಲ್ಲಿ ಕೆಮಿಕಲ್ಗಿಂತ ಜಾಸ್ತಿ ರಿಸಲ್ಟ್ ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇ ನೋಡ್ತಾ ಇದ್ದೀರಾ ಸರ್, ಇವಾಗ ಸುಮಾರು 3 ವರ್ಷದಿಂದ ನೀವು ಭೂಮಿ ತಾಯಿ ಸೇವೆ ಮಾಡೋಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಅನುಭವ ಹೇಳಿ ನಮ್ಮ ರೈತರಿಗೆ. ನಾನು ಹೇಳೋದೇನಪ್ಪ ಅಂತಂದ್ರೆ, ನಮ್ಮ ರೈತರುಗಳು ಇವತ್ತು ಕೆಮಿಕಲ್ ಇಂದ ನಾವು ಕೊಡ್ತಾ ಇರುವಂತ ಇಳುವರಿ ಪಡಿತಾ ಇರುವಂತದ್ದು ಕೆಮಿಕಲ್ ಇಂದ ಎಷ್ಟು ಬರುತ್ತಪ್ಪ ಅಂದ್ರೆ 40ರಿಂದ 50 ಟನ್ ಅಂತ ಅನ್ನುವಂಥದ್ದು. ಸರ್, ಈ ಮಧ್ಯ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಜನ 1 ವರ್ಷ ಮಾಡ್ತಾರೆ, 2ನೇ ವರ್ಷಕ್ಕೆ ಕಮ್ಮಿ, 3ನೇ ವರ್ಷಕ್ಕೆ ಕಮ್ಮಿ. ನಮ್ದು 10 ವರ್ಷ ಮಾಡ್ಬೋದು. ಹೌದು. ನಿಮ್ಗೆ ಟ್ರ್ಯಾಕ್ಟರ್ ಖರ್ಚಿಲ್ಲ, ಲೇಬರ್ ಖರ್ಚಿಲ್ಲ, ಎಲ್ಲ ಖರ್ಚು ಕಮ್ಮಿ ಆಯ್ತು. ಒಂದು ಸತಿ ನಾಟಿ ಮಾಡಿದ್ರೆ ಎಷ್ಟು ಸರ್, 10 ವರ್ಷ 100 ಟನ್, ಪ್ರತಿ ವರ್ಷ 100 ಟನ್ ಒಂದ್ ಎಕರೆಗೆ. ಕೂಳೆ ಅಂತ ನಾವ್ ಹೇಳ್ತಾ ಇರೋದು. ಯಾಕೆಂತಂದ್ರೆ 10 ಬಾರಿ ಅಂತ ಅಂದ್ರೆ ಪ್ರತಿ ಸಾರಿ ನೀವು ಕಿತ್ತಾಕ್ಬಿಟ್ಟಲ್ಲ, 10 ಕೂಳೆ ಬೆಳಿಬಹುದು, 10 ಕೂಳೆ ಬೆಳಿಬಹುದು. ಮತ್ತೆ ಈ ಬಾರಿ ಬೆಳೆದಕ್ಕಿಂತ ನೆಕ್ಸ್ಟ್ ಕೂಳೆಗೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಇದನ್ನ ಮತ್ತೆ ಒತ್ತಿ ಹೇಳ್ತಾ ಇದೀವಿ. ಈಗ ನಮ್ ಜಮೀನಲ್ಲಿ ಮಾಡಿದೆ, ಈಗ 6 ಅಡಿ ಪಟ ತೋರಿಸಿ ಸರ್, 6 ಅಡಿ ಪಟ 4 ತಿಂಗಳಾಗಿದೆ. ನೋಡ್ಬೋದು ಬುಡ ಯಾವ ರೀತಿ ಈಗಾಗಲೇ ಗಿಣ್ ಕಟ್ತಾ ಇದೆ. ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಕೂಡ ನೋಡ್ಬೋದು. ಒಂದು ಲೈನ್ ತೋರ್ಸೋಣ ಸರ್ ಹಂಗೆ. ಪ್ರತಿ ಒಂದು ಅಂದರೆ ನಿಧಾನಕ್ಕೆ ಹೋಗಿ ಸರ್. ಅಂದರೆ ಎಷ್ಟು ಗಾತ್ರ ಇದೆ ಕಬ್ಬು ಅಂತ ಅಂದ್ಬಿಟ್ಟು, ಎಷ್ಟು ತೆಂಡೆನಲ್ಲಿ ಎಷ್ಟಿದೆ ಹೊಡ್ತಾ ನೋಡಿ. ಎಲ್ಲ ಸಣ್ಣ ಪೈರು ಬೇಡಿ. 1 2 3 4 5 6 7 8 9 10 11 12 13 14 ಒಂದು ತೆಂಡೆನಲ್ಲಿದೆ. ಹಾಗೇನೆ ಮಧ್ಯ ಒಂದೊಂದು ಸ್ವಲ್ಪ ಕಮ್ಮಿ ಇರ್ತದೆ. ಆದ್ರೆ ಇನ್ನೂ ಈಗ 4 ತಿಂಗಳು ಇನ್ನೂ ಹೊಡ್ತಾ ಬರುತ್ತೆ. ಇದರಲ್ಲಿ ಎನ್ಸಿ ಸರ್, ಒಂದಡಿಗೆ ಎನ್ಸಿ. ಅದೇನೆ ಒಂದಡಿಗೆ 1 2 3 4 5 6 7 8 9 10 11 12 13 14 15 ಸಣ್ಣದು ಬೇಡಿ 16 17 18 19 20 22 22 24 26 27 30 ಗಂಟೆ ಇದೆ. 30 ಗಂಟೆ ಇದೆ ತಂಡೆ ಅದು ಒಂದು ತಂಡೆಯಲ್ಲಿ. ಸೊ ಈ ತರ ಬರಕ್ಕೆ ಇವಾಗ 4 ತಿಂಗಳಾಯ್ತು ಸರ್ ಕರೆಕ್ಟಾಗಿ. ಅಂದ್ರೆ ಅಕ್ಟೋಬರ್ 18 19 20 ಅಕ್ಟೋಬರ್ ಹಾಕಿದ್ದು ಅಲ್ವಾ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಸೊ ಕರೆಕ್ಟಾಗಿ ಇವಾಗ ಇವತ್ತು ಡೇಟ್ ಏನು ಸರ್? ಇವತ್ತು ತಾರೀಕು 24 ಫೆಬ್ರವರಿ 2026. ಸೊ ಹೆಚ್ಚು ಕಮ್ಮಿ 4 ತಿಂಗಳ ಮೇಲೆ 8 ದಿನ ಆಗಿದೆ. 4 ದಿನ ಆಗಿದೆ. 4 ತಿಂಗಳು 4 ದಿನಕ್ಕೆ ಕೈ ತೋರಿಸಿ ಮೇಲ್ಗಡೆ. ಸೊ ನನ್ನ ಕೈ ಮೇಲ್ಗಡೆ ಹೋಗಿದೆ 30 ತಂಡೆ ಬಂದಿದೆ. ಒಂದು ತಂಡೆಯಲ್ಲಿ 30 ಬಂದಿದೆ. 15 ಬರಲಿ, 15 ಅಂದ್ರೆ 30 ಅವು ಕಂಪ್ಲೀಟ್ ಆಗಿ ಇದಾಗುತ್ತೆ. ಇನ್ನೂ ಮಾಡೇ ಹೊಡಿಯುತ್ತೆ. ನಿಮ್ಗೆಲ್ಲ ಗೊತ್ತಿರುತ್ತೆ ರೈತ ಬಂದವ್ರೆ. ನಮ್ದ್ರಲ್ಲಿ 30ಕ್ಕೆ 80% ಚೆನ್ನಾಗುತ್ತೆ. ಅಂದ್ರೆ ಇಲ್ಲಿ ಯಾವಾಗ ನಮ್ದು 3 ಅಡಿ ಪಟ ಇಲ್ಲ, ದಯವಿಟ್ಟು ಇದನ್ನ ನೋಡ್ಕೋಬೇಕು. ಯಾಕೆಂತಂದ್ರೆ 3 ಅಡಿ 6 ಅಡಿ ದೊಡ್ಡದಾಯ್ತು ಅಂತ ಹೇಳ್ತಾರೆ. ನೋಡಿ, ವಿಶಾಲವಾಗಿ ಗಾಳಿ ಕೊಟ್ಟಷ್ಟು ನಿಮ್ಗೆ ಇಲ್ಲಿ ತೆಂಡೆ ಹೊಡೆತ ಜಾಸ್ತಿ ಬರುತ್ತೆ. ನಿಮ್ಗೆ ಪೈರ್ ಸೀರ್ಲಾಗಲ್ಲ. ಬರುವಂತದ್ದೆಲ್ಲ ನಿಮ್ಗೆ ಒಳ್ಳೆ ಇದಾಗಿ ಬರುತ್ತೆ. ಪ್ರತಿ ತಿಂಗಳು ಕೂಡ ನಾವು ವಿಡಿಯೋ ಮಾಡಿ ತೋರಿಸ್ತೀವಿ ಇದನ್ನ. ಇವಾಗ ನಾಟಿ ಮಾಡಿದ ದಿನ ಅಲ್ಲ,
ಅದಕ್ಕೆ ಮುಂಚೆ 2 ತಿಂಗಳು ಮುಂಚೆ ಅದು ಕೂಡ ಎಲ್ಲ ವಿಡಿಯೋಗಳು ಇದೆ. ಅದರಿಂದ ನಾವು ಸೆಣಬ್ ಹಾಕಿದ ದಿನದಿಂದಾನು ಇದೆ ಯೂಟ್ಯೂಬಲ್ಲಿ. 11 ಎಕರೆ ಪ್ಲಾಟು, ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ, ಕಬ್ಬು, ತರಕಾರಿ ಪ್ರತಿಯೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀರಿ. ಅಂದರೆ ಏನು, ನಾವು ಮಾಡಿರೋ ಜೀವಾಣುಗಳು ಬರೀ ಕಬ್ಬು ಬೆಳೆಯೋಕ್ಕಲ್ಲ, ತೆಂಗಿಗಲ್ಲ, ಅಡಿಕೆಗಲ್ಲ, ಬಾಳೆಗಲ್ಲ, ಈ ಪ್ರಪಂಚದಲ್ಲಿ ಇರೋ ಅಂಥ ಎಲ್ಲ ಬೆಳೆಗೂ 100% ಕೆಮಿಕಲ್ಗಿಂತ ಒಳ್ಳೆ ಇಳುವರಿ ಬರುತ್ತೆ. ಯಾವಾಗ ನಮ್ಮ ಪದ್ಧತಿಲಿ ಮಾಡಬೇಕು. ಸೆಣಬು ಹಾಕ್ಲೇಬೇಕು. ಹೌದು, ಸೆಣಬು ಹಾಕೋಕ್ಕೆ ನೀವು 50 ದಿನ ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ಇಡೀ ವರ್ಷ ನೀವು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರೇ. ನಮ್ಮ ಭೂಮಿ ತಾಯಿ ಬದುಕಬೇಕು, ನಮ್ಮ ರೈತರು ಬದುಕಬೇಕು, ನಮ್ಮ ದೇಶ ಬದುಕಬೇಕು, ದೇಶ ಬೆಳಿಬೇಕು ಅಂದರೆ ಸಾವಯವ ಮಾಡಲೇಬೇಕು ಅನ್ನೋಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ, ಈ ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು, ಏಕೆಂತಂದರೆ ಈಗ ಕಿರಣ್ ಸರ್ ಕಬ್ಬು ಬೆಳಿತಾವ್ರೆ ಅಂತ ಅಂದಕ್ಕೆ ಅವ್ರು ಕಬ್ಬು ಅಂದ್ಬಿಟ್ಟು ಹೋಗ್ಬಿಟ್ಟು ಗದ್ದೆ ಏನು ಅರ್ಧಂಬರ್ಧ ಉತ್ತಿರಿಕ್ಕೂ ಇಲ್ಲ, ಏನೂ ಇಲ್ಲ, ತಗೊಂಡೋಗಿ ಕಬ್ಬು ಹಾಕ್ಬಿಡ್ತಾರೆ. ಅಲ್ಲಿ ರೈತ ಎಲ್ಲಿ ಫೇಲ್ ಆಗ್ತಾನೆ ಅಂತ ಅಂದರೆ, ಪದ್ಧತಿನ ಅನುಸರಿಸದೆ ಹೋದಾಗ ಫೇಲ್ ಆಗ್ತೀವಿ. ಅದ್ರ ದೆಸೆಯಿಂದ ನಾನು ಹೇಳೋದೇನಪ್ಪ ಅಂದರೆ, ಯಾವುದೇ ವ್ಯಕ್ತಿ ಆಗ್ಬೋದು, ಅದು ಹಿಂದೆ ಆಗಲಿ ಅಥವಾ ಮುಂದೆ ಆಗಲಿ, ನೀವು ನಿಮ್ಮ ಭೂಮಿನ ಮೊದಲು ಪ್ರಿಪೇರ್ ಮಾಡ್ಕೊಳ್ಳಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ನಮ್ಮ ಹತ್ರಕ್ಕೆ ಬಂದ್ಬಿಟ್ಟು, ಸರ್ ಎಲ್ಲ ಆಗ್ಬಿಟ್ಟೈತೆ, ನಾನು ಗೊಬ್ಬರ ಹಚ್ಬಿಟ್ಟಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿಬಿಟ್ಟಿದ್ದೀನಿ, ನೆಟ್ಟಿದ್ದೀನಿ ಅಂತ ಹೇಳ್ತಾರೆ. ಸರ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಹೇಳಬೇಕು ವೀಕ್ಷಕರಿಗೆ, ಈ 11 ಎಕರೆಯಲ್ಲಿ ನಾವು ಒಂದು ಇಡೀ ದನದ ಗೊಬ್ಬರನೂ ಹಾಕಿಲ್ಲ. ಸರ್ರು ಅದಕ್ಕೆ ಹೇಳ್ತಾ ಇದ್ರು, ಒಂದು ಇಡೀ ಗೊಬ್ಬರನೂ ಹಾಕದೆ ಏನು ಮಾಡಿ. ನಾನು ಹೇಳ್ತೀನಿ, ಸೆಣಬು ಹಾಕ್ಬಿಟ್ರೆ ನೀವು ಸೆಣಬು ಹಾಕೋಕ್ಕೆ 1 ಎಕರೆಗೆ ನಿಮಗೆ ಖರ್ಚಾಗೋದು 2,000. ಅದೇ ನಿಮಗೆ 1 ಎಕರೆಗೆ 3 ಟ್ರ್ಯಾಕ್ಟರ್ ಲೋಡ್ ದನದ ಗೊಬ್ಬರ ಹಾಕಬೇಕು ಅಂದರೆ 10,000 ಮೇಲಾಗುತ್ತೆ. ಸೊ ನಿಮ್ಗೆ 10,000 ಖರ್ಚು ಮಾಡೋದು ಗಿಂತ 10 ಪಟ್ಟು ಸ್ಟ್ರಾಂಗು ಸೆಣಬು ಹಾಕಿದ್ರೆ, ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ, 25 kg ಸೆಣಬು ಹಾಕಿ ರೋಟೋವೇಟ್ರು ಬಿಟ್ಟು ಮಳೆಗಾಲದಲ್ಲಿ ಹಾಕ್ಬಿಟ್ರೆ ನಿಮಗೆ ಫಸ್ಟ್ ಕ್ಲಾಸ್ ಮಳೆ ಫ್ರೀಯಾಗೆ ನೀರು ಬರುತ್ತೆ. ನೀವೇನು ಮಾಡಬೇಕಾಗಿಲ್ಲ. ಒಂದ್ಸತಿ ರೋಟೋವೇಟ್ರ್ ಹಾಕಿಬಿಟ್ರೆ ಮಳೆಗಾಲದಲ್ಲಿ ಎಲ್ಲ 5 ಅಡಿ 6 ಅಡಿ ಬೆಳೆಯೋ ತನಕ ಸೆಣಬನ್ನು ಬಿಟ್ಟರೆ ಫಸ್ಟ್ ಕ್ಲಾಸ್ ಭೂಮಿ ರೆಡಿ ಆಗ್ಬಿಡುತ್ತೆ. ನಿಮಗೆ ಖರ್ಚು ಮಾಡಬೇಕಾಗಿರೋದು 2,000 - 3,000 ರೂಪಾಯಿ ಮಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 11 ಎಕರೆಯಲ್ಲಿ ನಾವು ಸೆಣಬು ಹಾಕಿ ಏನಕ್ಕೆ ಮಾಡ್ತಾಯಿದ್ದೀರಿ ಅಂದರೆ, ನೋಡಿ ಇವಾಗ ಸಕ್ಸಸ್ ಗ್ಯಾರಂಟಿ. ಹೌದು. ಮತ್ತು ನಾನು ರೈತರುಗಳಿಗೆ ಮತ್ತೆ ಹೇಳೋದು ಇಷ್ಟೇ, ಅವ್ರು ಏನಪ್ಪ ಅಂತ ಅಂದರೆ, ಹೇಳಿದ ಪದ್ಧತಿನ ಅನುಸರಿಸಲಿ. ಮತ್ತು ಈಗ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ, ನೆಟ್ಟಾದ್ಮೇಲೆ ನಮ್ಮ ಹತ್ರ ಬರ್ತಾರೆ, ನೀವೇನು 50 ಟನ್ 40 ಟನ್ ಬೆಳೀತಾ ಇರ್ತೀರೋ ಅದಕ್ಕಂತೂ ಕಂಡೇ ಆಗಲ್ಲ. ಅದನ್ನು 2 ತಿಂಗಳು 3 ತಿಂಗಳು ಆದ್ಮೇಲೆ ನಮ್ದು ಉಪಯೋಗಿಸಿದ್ರು 40 ಬರೋದು 60 ಬರುತ್ತೆ, 50 ಬರೋದು 60 70 ಒಂದೇ ಬರುತ್ತೆ. ಆಮೇಲೆ ಖರ್ಚು ಬರೋ 2,000 1 ಎಕರೆಗೆ. ಹೌದು, ಪ್ರತಿ ತಿಂಗಳು ಹಾಕ್ಬೇಕು, 10 ಡೋಸ್ ಹಾಕ್ಬೇಕು. ಅಂದರೆ ನೀವು ಹಾಕ್ಬೇಕಾಗಿರೋದು ಬರೀ 10 ಡೋಸು 1 ವರ್ಷಕ್ಕೆ, 1 ಬೆಳೆಗೆ 10 ಸತಿ ಡ್ರಿಪ್ಪಲ್ಲಿ ಹಾಕೋರು, 20 ದಿನಕ್ಕೆ 1 ಸತಿ ಕೈಯಲ್ಲಿ ಡ್ರಿಪ್ಪಲ್ಲೂ ಹಾಕ್ಬೋದು, ಕೈಲೂ ಹಾಕ್ಬೋದು. ಅದನ್ನ ಮುಂದಿನ ವಿಡಿಯೋದಲ್ಲಿ ತೋರುತ್ತೆ. ಜೊತೆಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದ್ರೆ, ಸ್ಟಾರ್ಟಿಂಗ್ ಇಂದ ಮಾಡಬೇಕು ಅಂದ್ಬಿಟ್ಟು ನಮ್ದು ತಗೊಳಕ್ ಹೋಗಲ್ಲ ಎಷ್ಟೋ ಜನ. ನಾನು ಅವ್ರಿಗೆ ಹೇಳೋದೇನಪ್ಪ ಅಂತಂದ್ರೆ, ನೀವು ದಯಾಂಚ ಹಾಕಿ ಚೆಲ್ಲಿ ಮಾಡಿದ್ರೆ 100% ನಾವು ಹೇಳಿದ್ರೆ ಇಳುವರಿ ಬರುತ್ತೆ. ಇಲ್ವಾ, ನೀವು ಏನು ಕೆಮಿಕಲ್ ಅಲ್ಲಿ ಮಾಡ್ತಾ ಇರ್ತೀರೋ ಅದಕ್ಕಿಂತ ಜಾಸ್ತಿ ಅಂತೂ ಬಂದೇ ಬರುತ್ತೆ. ನಾವು ಖರ್ಚು ಕಡಿಮೆ ಆಗುತ್ತೆ. ನಾವು ಹೇಳಿದ ಪದ್ಧತಿಲಿ ದಯವಿಟ್ಟು ಮಾಡಿ. ನೀವು ಕೆಮಿಕಲ್ ಕೊಟ್ಬಿಟ್ಟಿದೀವಿ ಏನು ಮಾಡೋದು ಅಂತ, ಕಬ್ಬು ಕಡಿಯುವಂಥ ಟೈಮಲ್ಲೂ ಬಂದರೆ ನಮ್ಮ ಔಷಧಿ ಕೊಡ್ತು ಅಂತ ಅಂದರೆ ನಿಮ್ಗೆ ಮುಂದಿನ ಬೆಳೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಕೆಮಿಕಲ್ ಏನು ಮಾಡುತ್ತೆ ಅಂತ ಅಂದರೆ, ನಿಮ್ಮನ್ನ ಭೂಮಿನ ಹಾಳು ಮಾಡ್ತಾ ಹೋಗುತ್ತೆ, ಇದರಲ್ಲಿ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ನಮ್ಮದ್ರಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೇ, ಏನೇ ನಾವು ಸ್ಟೋರಿ ಹೇಳಿದ್ರು ನಮ್ಮ ರೈತರು ಫಾಲೋ ಮಾಡಲಿಲ್ಲ, ನಮ್ಮ ಪದ್ಧತಿ ಫಾಲೋ ಮಾಡಲಿಲ್ಲ ಅಂದರೆ ಗ್ಯಾರಂಟಿ 100 ಟನ್ ಬರಲ್ಲ. 4 ತಿಂಗಳಿಗೆ ನೋಡಿ, ನಾನು ಹಿಂದೆ ನೋಡ್ತಾ ಇದ್ದೀರಾ, ಈ ಥರ ಬೆಳಿಬೇಕಂದ್ರೆ ಫಾಲೋ ಮಾಡಿ. ಇಲ್ಲ ನಿಮಗೆ ಗೊತ್ತಿರೋ ನನಗೆ ಹೇಳ್ಕೊಡಿ, ಇಲ್ಲ ನಾನು ಹೇಳ್ಕೊಡೋದನ್ನು ಫಾಲೋ ಮಾಡಿ. ಏನು ಸರ್? ಸರಿ. ಯಾಕಂದರೆ 4 ತಿಂಗಳಿಗೆ ಈ ಥರ ತೋರಿಸ್ಲಿ ಅವ್ರು ಬೆಳೆದು. ಇವಾಗ ನಾವೇನು ಮ್ಯಾಜಿಕ್ ಮಾಡಿದ್ದೀರಾ ಇಲ್ಲಿ? ನಮ್ಮ ಕೆಮಿಕಲ್ ಹಾಕಿದ್ರು ಈ ಥರ ಬರೋಲ್ಲ 4 ತಿಂಗಳಿಗೆ. ಅಂಥದ್ದು ನಮ್ಮ ಜೀವಾಣುಗಳಲ್ಲಿ ಬಂದಿದೆ ಅಂದರೆ ಸಾಧ್ಯ ಇದೆ. ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ ಸರ್. First